ನಾಳೆ ಆ ಅಮ್ಮ ಹೇಳ್ತಾಳೆ ನಾನು ಮೂರ್ತಿ ಪೂಜೆ ಮಾಡುವುದಿಲ್ಲ. ಸಿದ್ದರಾಮಣ್ಣ ಅವರೇ, ಬುರುಡೆ ರಾಮಣ್ಣ ಅವರೇ, ನಾವು ಮೂರ್ತಿ ಪೂಜೆ ಅದಕ್ಕೆ ನೀವು ಚಾಮುಂಡೇಶ್ವರಿಯನ್ನ ಇದೆಯಲ್ಲ ಆನೆ ಮೇಲೆ ಇಳಿಸ್ಬಿಟ್ಟು ಏನು ಇಡಬೇಡಿ, ಅಲ್ಲಿ ಒಂದು ಗೋಡೆ ಕಟ್ಬಿಡಿ ಅಂದ್ರೆ ಕಟ್ತೀರಾ? ನೀವು ಕಟ್ತೀರಾ ಹೇಳಿ? ಯಾಕಂದ್ರೆ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲ, ಅರ್ಶಿನ ಕುಂಕುಮ ಇಲ್ಲ, ಊದ್ಬತ್ತಿ ಇಲ್ಲ, ಕರ್ಪೂರ ಇಲ್ಲ, ಮಂಗಳಾರತಿ ಇಲ್ಲ. ನೀವು ಮಾಡ್ತೀರಾ? ನಾವೆಲ್ಲ ಹಿಂದೂ, ಇನ್ನು ಜೋರಾಗಿ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಮತ್ತೊಂದು ಕೂಗ್ಬೇಕು, ಬುರುಡೆ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಬಂಧುಗಳೇ, ನಾನು ಸರ್ಕಾರವನ್ನ ಕೇಳ್ತೀನಿ, ನಮ್ಮ ಬುರುಡೆ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ತೀನಿ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ. ಏನಣ್ಣ, ನಿನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನಿನ್ನೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ, ಆ ಮಹಿಷಾಸುರನ್ನ ಮರ್ದೆ ಮಾಡಿದೆ, ದುಷ್ಟರನ್ನ ಮರ್ದನ ಮಾಡಿದೀಯ, ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. ಒಂದು ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಸರ್ಕಾರ, DK ಶಿವಕುಮಾರ್. ನಾನು ಕೇಳ್ತೀನಿ, ಹಾಗಾದ್ರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು? ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರೂ ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ದಮ್ಮಿದೆಯಾ ನಿಮ್ಗೆ? ಮಾತೆತ್ತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ. ಎಲ್ಲಿ ಸಮಾನರು? ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ, ಹಿಂದೂಗಳದಲ್ಲ ಅಂತ ಹೇಳ್ತೀರಾ? ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ? ಹೇಳ್ತೀರಾ? ನೀವು ಜಾತ್ಯತೀತ ಅನ್ನೋ ಪದನ ಹೇಳ್ತಿರಲ್ಲ. ಸಂವಿಧಾನದ ಬುಕ್, ಅಂಬೇಡ್ಕರ್ ಸಂವಿಧಾನದ ಬುಕ್ ಅನ್ನ ಜೋಬಲ್ಲಿ ಇಟ್ಕೊಂಡಿದ್ದೀರಲ್ಲ, ಆ ಖಾಲಿ ಪುಸ್ತಕನ ನಿಮ್ ಜೋಬಲ್ಲಿ. ಇದೇನಾ ನಿಮ್ ಸಂವಿಧಾನ? ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ. ಈ ನಕ್ಸಲ್ ಗ್ಯಾಂಗ್, ಇಲ್ಲೊಂದು ತಿಮರೋಡಿ ಗ್ಯಾಂಗ್, ಅಲ್ಲೊಂದು ನಕ್ಸಲ್ ಗ್ಯಾಂಗ್. ಇವರೆಲ್ಲ ನಗರ ನಕ್ಸಲರು. ಇವರೇ ಇದಕ್ಕೆ SIT ಕೊಟ್ಟಿದ್ದು. SIT ಕೊಟ್ರಿ, ನಾವು ಸ್ವಾಗತ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, SIT ಮೀನುಗಳು ಹಿಡಿತಾ ಇದೆ, ತಿಮಿಂಗಲ ಬೇಕು ನಮಗೆ ಅಂತ. ನಾನೊಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ, ಆಯ್ತಣ್ಣ, ಧರ್ಮಸ್ಥಳದಲ್ಲಿ ಸಾವಿರಾರು ರೇಪ್ ಔಟ್ ಇದೆ. ಏನು ಯಾವ ಲೋಕದಲ್ಲಿ ಇದ್ದೀರಿ? ನಾವು ಯಾವ ಲೋಕದಲ್ಲಿ ಇದ್ದೀರಿ? ಸಾವಿರಾರು ರೇಪು, ಸಾವಿರಾರು ಹೆಣಗಳು ಊತಿದ್ದಾರೆ ಅಂತ ಹೇಳಿ ಇಲ್ಲಿ ಬುರುಡೆ ಹುಡುಕಿದಾರಲ್ಲ, ಧರ್ಮಸ್ಥಳದಲ್ಲಿ ಬಂದು ಬುರುಡೆ ಹುಡುಕಿದ್ರಿ. ನಾನು ನಿಮ್ಗೆ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಬೇಡ ಬುರುಡೆ ಬೇಡ, ಯಾವ್ದಾದ್ರು ಮಸೀದಿಯಲ್ಲಿ ಮೂಳೆ ಹುಡುಕ್ರಿ, ನಿಮ್ಗೆ ಯೋಗ್ಯತೆ ಇದ್ದಾರೆ, ನಿಮ್ಗೆ ಮೂಳೆ ಹುಡುಕಿ ಆಗುತ್ತಾ ನಿಮ್ ಕೈಲಿ? ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ, ಏನೇನ್ ತಪ್ಪುಗಳಾಗಿದೆ ಅಂತ ಸಾವಿರಾರು ಕಂಪ್ಲೇಂಟ್ ಬರುತ್ತೆ. ಒಂದು ಕುಡುಕಿದ್ದೀರಾ ನೀವು? ಮಾತೆತ್ತಿದ್ರೆ ಹಿಂದೂ ದೇವಾಲಯಗಳನ್ನ ಹುಡುಕ್ತೀರಾ, ಶ್ರದ್ಧಾ ಕೇಂದ್ರಗಳನ್ನ ಹುಡುಕ್ತೀರಾ. ಒಂದಾದ್ರೂ ಈ ಮಸೀದಿಗಳ ಬಗ್ಗೆ ಕೊಟ್ಟಿರೋ, ನಾನು ಹೇಳ್ತಾ ಇರೋದು ಮುಸಲ್ಮಾನರೇ ಕೊಟ್ಟಿದ್ದಾರೆ, ಮುಸಲ್ಮಾನರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಾದ್ರೂ ಹುಡುಕಿದ್ದೀರಾ? ಬರೆದು ಬಿಡಿ. ಹೆಂಗೋ ಒಕ್ಬೋರ್ಡ್ದು ಸಾವಿರಾರು ಎಕರೆ ನುಂಗಿದಾರಲ್ಲ ಈಗ, ಚಾಮುಂಡಿ ಬೆಟ್ಟನ ಒಕ್ಬೋರ್ಡ್ಗೆ ಯಾವಾಗ ಬರೀತೀರಾ ಹೇಳಿ? ಯಾವಾಗ ಬರೀತೀರಾ? ಇದು ರಾಜ್ಯದ ಜನ, ಹಿಂದೂಗಳು ಇವತ್ತು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಯಾವುದೇ, ಅವ್ರು ಹೇಳಿದ್ದಾರೆ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ. ನಾವಲ್ಲ ರಾಜಕಾರಣ ಮಾಡ್ತಾ ಇರೋದು, ನೀವು ರಾಜಕಾರಣ ಮಾಡ್ತಾ ಇರೋದು. ಇಲ್ಲಿ ಪಾರ್ಟಿ ಇಲ್ಲ, ನಾವೆಲ್ಲ ಹಿಂದೂ ಅಂತ ಬಂದಿರೋದು.
ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಬಂದಿರೋದು. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ. ಬಾಣ ಇವತ್ತೇ ಬಂದ್ಬಿಡು, ಹೆಲಿಕಾಪ್ಟರ್ ಹತ್ತ ಇಲ್ಲೇ ಬಾ, ಇಲ್ಲೇ ನಿನ್ ಚೇರ್ ಹಾಕಿ ಕೂತಿರ್ತೀರಿ. ಯಾರು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ದಮ್ ಇದೆಯಾ ಬರಕ್ಕೆ? ನಿಮ್ಗೆ ಗೌರವ ಇದೆಯಾ ಬರಕ್ಕೆ? ಇಲ್ಲಿ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಬರಕ್ಕೆ? ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು? ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು? ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡಿದ್ರಿ. ಇಡೀ ದೇಶ, ಇಡೀ ಪ್ರಪಂಚ ನೋಡ್ಬಿಡ್ತು. ಒಂದು ತಿಂಗಳ ಕಾಲ ಆ ಕುಟುಂಬ, ಧರ್ಮಸ್ಥಳದ ಹೆಗ್ಡೆ ಅವರ ಕುಟುಂಬ ಚಿತ್ರ ಹಿಂಸೆ ಅನುಭವಿಸ್ತು. ಆ ಶಾಪ ನಿಮಗೆ ತಟ್ಟಲ್ವಾ? ಆ ಶಾಪ ನಿಮಗೆ ಮುಟ್ಟಲ್ವಾ? ಎಲ್ಲ ಪ್ರಚಾರ ಆಯ್ತು ಎಲ್ಲ ಕಡೆ. ಈಗ ಬಂದಿದ್ದೀರಾ ನಾವು ಧರ್ಮಸ್ಥಳದ ಪರವಾಗಿದ್ದೀರಿ ಅಂತ. SIT ಕೊಡುವಾಗ ನಿನ್ ಧರ್ಮಸ್ಥಳ ಎಲ್ಲೋಗಿತ್ತು? SIT ಕೊಡುವಾಗ ನಿನ್ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಿಲ್ಲ? ಅವಾಗ ಮಾತಾಡಿಲ್ಲ. ಈಗ ಒಂದೊಂದೇ ಏನು ಬುರುಡೆಗಳು ಸಿಕ್ಕಿಲ್ಲಲ್ಲ. ನಾನು ವಿಧಾನಸಭೆಯಲ್ಲಿ ನಾನು ಸುನೀಲ್ ಎಲ್ಲ ಮಾತಾಡಿದ್ರಿ, ನಮ್ಮೆಲ್ಲ ಶಾಸಕರು ಮಾತಾಡಿದ್ರು, ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು. ನಾನು ಕೇಳಿದೆ, ಈ ಬೇತಾಳ ಚಂದಮಾಮದಲ್ಲಿ ಬೇತಾಳ ಬಂದಿದೆಯಲ್ಲ ಪುಸ್ತಕ, ಆ ಚಂದಮಾಮದ ಬೇತಾಳ ಎಲ್ಲಪ್ಪ ಹಿಡ್ಕೊಂಬಂದ್ರಿ ಅಂತ ಕೇಳಿದೆ. ಆ ಬೇತಾಳನ ಹಿಡ್ಕೊಂಬಂದಿದ್ದಾರೆ, ಅವನ ಕೈಗೆ ಬುರುಡೆ ಕೊಟ್ಟಿದ್ದಾರೆ. ಒಂದು ರೀತಿ ಸೀರಿಯಲ್ ತರ, ನಾಟಕದ ಸಿನಿಮಾನು ಯಾವನು ಕೈಲೂ ಒಬ್ಬ ಅದ್ಯಾವುದೋ RR ಫಿಲಂ ಬಂದಿತ್ತಲ್ಲ, ಆ KGF ಏನು ಇಲ್ಲ ಈ ಸಿನಿಮಾದ ಮುಂದೆ. ಅದು ಅಂತ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ. ಡೈರೆಕ್ಟರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ, ನೀವೇ ಮಾಡಿರೋದು. ಇಲ್ಲ ಅಂದ್ರೆ ಧರ್ಮಸ್ಥಳ ಆಯ್ತು, ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತೀರ. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಈ ದಸರಾ ಎಲ್ಲರದಂತೆ, ದಸರಾ ಎಲ್ಲರದು ಅಣ್ಣ, ಧರ್ಮಸ್ಥಳನೂ ಎಲ್ಲರದು. ಕರ್ಕಂಬ ಎಮ್ಮನ್ನ ಯಾರು? ಬಾನು ಮುಸ್ತಾಕ್ ಅಲ್ಲಿ ಉದ್ಘಾಟನೆ ಕರೆದಿದ್ದೀರಲ್ಲ, ಇಲ್ಲಿಗೂ ಕರ್ಕೊಂಬಂದ್ಬಿಡಿ, ಹೆಂಗೂ ಬರ್ತೀನಿ ಅಂತ ಹೇಳಿದಿರಲ್ಲ ಧರ್ಮಸ್ಥಳಕ್ಕೆ. ನಾವು ಓದ್ತೀರಿ, ಧರ್ಮಸ್ಥಳ ಚಲೋ ನಾವು ಮಾಡ್ತೀರಿ ಅಂತ ಆಯಮ್ಮನ್ನೇ ಕರ್ಕೊಂಬಂದು ಇಲ್ಲೂ ಉದ್ಘಾಟನೆ ಮಾಡ್ಬಿಡಿ, ಮುಗೀತು ಕತೆ. ಯಾರವರು? ಭುವನೇಶ್ವರಿ ತಾಯಿಯನ್ನ ಈ ತಾಯಿ ಅಲ್ಲ ಅಂತ ಹೇಳಿದವರು. ಕನ್ನಡಾಂಬೆ ಆ ಅರಿಶಿಣ ಕುಂಕುಮ ಏನಿದೆ, ಆ ಕಲ್ಲರ್ ನಾನು ಒಪ್ಪಲ್ಲ ಅಂತ ಹೇಳಿದವರು. ಯಾವ ಸರ್ಕಾರ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಇರ್ಬೋದು, ಯಾವುದೇ ಸರ್ಕಾರ ಅದನ್ನು ಅಫಿಷಿಯಲ್ ಮಾಡಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದೀರಿ ನಾವು. ಕನ್ನಡ ಧ್ವಜವನ್ನ ಅನುಮೋದನೆ ಕೊಡಿ ಅಂತ. ಆ ಧ್ವಜಕ್ಕೆ ಅವಮಾನ ಮಾಡದಂತವ್ರನ್ನ ನೀವು ಕರೆದು ದಸರಾ ಉದ್ಘಾಟನೆ ಮಾಡೋದು. ನಾಳೆ ಆ ಅಮ್ಮ ಹೇಳ್ತಾಳೆ, ನಾನು ಮೂರ್ತಿ ಪೂಜೆ ಮಾಡುವುದಿಲ್ಲ. ಸಿದ್ದರಾಮಣ್ಣ ಅವರೇ, ಬುರುಡೆ ರಾಮಣ್ಣ ಅವರೇ, ನಾವು ಮೂರ್ತಿ ಪೂಜೆ ಅದಕ್ಕೆ ನೀವು ಚಾಮುಂಡೇಶ್ವರಿಯನ್ನ ಇದೆಯಲ್ಲ ಆನೆ ಮೇಲೆ ಇಳಿಸ್ಬಿಟ್ಟು ಏನು ಇಡಬೇಡಿ, ಅಲ್ಲಿ ಒಂದು ಗೋಡೆ ಕಟ್ಬಿಡಿ ಅಂದ್ರೆ ಕಟ್ತೀರಾ? ನೀವು ಕಟ್ತೀರಾ ಹೇಳಿ? ಯಾಕಂದ್ರೆ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲ, ಅರ್ಶಿನ ಕುಂಕುಮ ಇಲ್ಲ, ಊದ್ಬತ್ತಿ ಇಲ್ಲ, ಕರ್ಪೂರ ಇಲ್ಲ, ಮಂಗಳಾರತಿ ಇಲ್ಲ. ನೀವು ಮಾಡ್ತೀರಾ? ಇಲ್ಲ. ಈಗ ನಮಗ್ ಬುದ್ಧಿವಾದ ಹೇಳಕ್ ಬರ್ತಾರೆ. ಇದೆಲ್ಲ ಪೀಠಿಕೆ. ಇದು ಇಡೀ ದೇಶದಲ್ಲಿ ಒಂದು ಮತಾಂತರ ಮಾಡುವಂತ ಒಂದು ಸಂಸ್ಥೆ ಇದೆ, ಅದರ ಪಿತೂರಿ ಇದು. ಇವತ್ತು ಧರ್ಮಸ್ಥಳ, ನಾಳೆ ಮಾರಮ್ಮ, ಗಣ್ಣಮ್ಮ, ಎಲ್ಲ ಅಮ್ಮಗಳನ್ನು ಶುರು ಮಾಡ್ಕಂತಾರೆ ಇವರು. ಇದು ಎಚ್ಚರಿಕೆಯನ್ನ ಇವತ್ತಿರಬೇಕು. ಅದಕ್ಕೋಸ್ಕರ ನಾವು ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನ ಮಾಡಿರ್ತಕ್ಕಂಥದ್ದು. ಉದ್ದೇಶ ನಮ್ಮ ಹಿಂದೂಗಳು ಒಂದಾಗಬೇಕು. ಎಲ್ಲಿವರೆಗೂ ನಾವು ಜಾತಿ ಜಾತಿ ಆ ಜಾತಿ ಈ ಜಾತಿ ಹೇಳ್ತಾನೆ ಇರ್ತೀರಿ. ಜಾತಿ ನೋಡಿ, ಇವತ್ತು ಮೊನ್ನೆ ಸೆನ್ಸಸ್ ಅಲ್ಲಿ ಪತ್ರಿಕೆಯಲ್ಲಿ ಒಂದರಲ್ಲಿ ಬಂದಿತ್ತು, ಕುರುಬ ಕ್ರಿಶ್ಚಿಯನ್ ಅಂತೆ. ಎಲ್ಲಾದ್ರೂ ನೋಡಿದ್ದೀರಾ? ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ ಎಲ್ಲಾನ ನೋಡಿದ್ದೀರಾ? ಎಂದಾದ್ರೂ ಯಾರಾದ್ರೂ ಇಷ್ಟು ಧೈರ್ಯ ಮಾಡಿದ್ರ ಮೆನ್ಷನ್ ಮಾಡಕ್ಕೆ? ಇವತ್ತು ಸಿದ್ದರಾಮಯ್ಯ ಇರೋದ್ರಿಂದ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಹಿಂದೂ ಧರ್ಮವನ್ನ ಮತಾಂತರ ಮಾಡುವಂತ ಒಂದು ಟೂಲ್ ಕಿಟ್ಗಳ ಹುನ್ನಾರ. ಅದನ್ನೇ ನಾನು ಹೇಳ್ತಾ ಇರೋದು, ಆ ತಿಮ್ಮಿಂಗಲಗಳನ್ನ ಹಿಡಿಬೇಕು. ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯ ಅಧ್ಯಕ್ಷರು ನಮ್ಮ ಪ್ರಹ್ಲಾದ್ ಜೋಶಿ ಅವರು, ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಏನು ಬಿಜೆಪಿ ಅಂತಲ್ಲ, ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೀರಿ. ಧರ್ಮ ಉಳಿದ್ರೆ ನಾವು ಉಳಿತೀರಿ. ಧರ್ಮೋ ರಕ್ಷತಿ ರಕ್ಷತ, ಈ ಘೋಷಣೆಯನ್ನ ಇಟ್ಕೊಂಡು ನಾವು ಬಂದಿದ್ದೀರಿ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದು ಈ ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದ್ದೀರಾ. ನೀವೆಲ್ಲರೂ ಕೂಡ
ಈ ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ಒಟ್ಟಾಗಿ ನಾವೆಲ್ಲ ಹೋರಾಟ ಮಾಡೋಣ. ಧರ್ಮಸ್ಥಳ ಉಳಿಬೇಕು, ಅಧರ್ಮ ಹೋಗ್ಬೇಕು ಅನ್ನೋ ಘೋಷಣೆಯೊಂದಿಗೆ ನಾವೆಲ್ಲ ತೆರಳೋಣ ಅನ್ನೋ ಮಾತು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.